Hello students, welcome to Ishwari Taniksha channel. Students, KA website ಅಲ್ಲಿ ನೀವು ನೋಡಬಹುದು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಇನ್ಫಾರ್ಮೇಷನ್ ಬುಲೆಟಿನ್ ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂತ ನಾವು ನೋಡೋಣ. ಸೊ ಸ್ಟೂಡೆಂಟ್ಸ್ ಮೇನ್ ಏನಿದೆ ಅಂತಂದರೆ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಫೀಸು ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಗಿವನ್ ಇನ್ ದಿಸ್ ಇನ್ಫಾರ್ಮೇಷನ್ ಬುಲೆಟಿನ್. ಸೊ ಫಸ್ಟ್ ಇಲ್ಲಿ ನೀವು ನೋಡ್ಬೋದು ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಆಲ್ಸೋ ದಿ ಫೀಸ್. ಸೊ ಟೋಟಲಿ ಎಷ್ಟು ಸೀಟ್ಸ್ ಇದೆ ಅಂತ ನೋಡೋದಾದರೆ ಟೋಟಲಿ ದೇರ್ ಆರ್ 150 ಸೀಟ್ಸ್. ಸೊ ಯಾವುದೆಲ್ಲ ಕ್ಯಾಟಗಿರಿಗೆ ಸೀಟ್ಸು ಕ್ಲಾಸಿಫೈ ಮಾಡಿದ್ದಾರೆ ಅಂತ ನೋಡೋದಾದರೆ ಆಲ್ ಇಂಡಿಯಾ ಜನರಲ್ ಓಪನ್ ಮೆರಿಟ್ 10 ಸೀಟ್ಸ್ ಇದೆ. ಆಲ್ ಇಂಡಿಯಾ ಜನರಲ್ ಓಪನ್ ಮೆರಿಟ್ ಅಂತಂದರೆ ಸ್ಟೂಡೆಂಟ್ಸ್ ಫ್ರಮ್ ಈವನ್ ಅದರ್ ಸ್ಟೇಟ್ ಆಲ್ ಓವರ್ ದಿ ಇಂಡಿಯಾ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ಕ್ಯಾಟಗರಿ. ನೆಕ್ಸ್ಟು ಇನ್ಸ್ಟಿಟ್ಯೂಷನಲ್ ಸ್ಟಾಫ್ ಕೋಟಾ ಕರ್ನಾಟಕ ಅಂದರೆ ಪರ್ಟಿಕ್ಯುಲರ್ ಸೆಂಟ್ ಜಾನ್ಸ್ ಮೆಡಿಕಲ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋಂಥ ಸ್ಟಾಫು ಅವ್ರ ಮಕ್ಳಿಗಂತ ಇದು ರಿಸರ್ವ್ ಆಗಿರುತ್ತೆ 10 ಸೀಟ್ಸ್. ನೆಕ್ಸ್ಟು ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ರಿಲಿಜಿಯಸ್ ಸಿಸ್ಟರ್ಸ್ಗೆ 25 ಸೀಟ್ಸ್ ರಿಸರ್ವ್ ಆಗಿರುತ್ತೆ. ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಟ್ರೈಬಲ್ಸ್ಗೆ 10 ಸೀಟ್ಸು. ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಒರಿಜಿನ್ 10 ಸೀಟ್. ಮತ್ತು ನೇಟಿವ್ ನಾರ್ತ್ ಇಂಡಿಯನ್ ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ಗೆ 10. ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ಆಫ್ ಕರ್ನಾಟಕ ಸ್ಟೇಟು. ಸೊ ಸ್ಟೂಡೆಂಟ್ಸ್ ಕರ್ನಾಟಕ ಸ್ಟೇಟಲ್ಲಿ ಇರುವ ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ಗೆ ಅಂತಲೇ 10 ಸೀಟ್ಸ್ ರಿಸರ್ವ್ ಆಗಿರುತ್ತೆ. ಆಮೇಲೆ ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಆಲ್ ಇಂಡಿಯಾ ಓಪನ್ ಮೆರಿಟಲ್ಲೂ 55 ಸೀಟ್ಸ್ ಇದೆ. ಅಂದರೆ ಆಲ್ ಓವರ್ ಇಂಡಿಯಾ. ಸೊ ಸ್ಟೂಡೆಂಟ್ಸ್ ಫ್ರಮ್ ಎನಿವೇರ್ ಫ್ರಮ್ ಇಂಡಿಯಾ ಆ್ಯಂಡ್ ಅವರು ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ಆಗಿದ್ದರೆ ಈ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟು ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟ್. ಸೊ ಸ್ಟೂಡೆಂಟ್ಸ್ ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟ್ ಅಂದರೆ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ಗಂತಲೇ ಈ 10 ಸೀಟ್ಸ್ ರಿಸರ್ವ್ ಆಗಿರುತ್ತೆ. ಸೊ ನೀವು ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಯಾವುದೇ ಕ್ಯಾಟಗರಿ ಆಗಿರ್ಬೋದು, ನೀವು ಈ ಕ್ಯಾಟಗರಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಫೀಸ್ ನೀವು ಇಲ್ಲಿ ನೋಡ್ಬೋದು 8,10,535 ರೂಪೀಸ್ ಅಂತ ಇದೆ. ಸೊ ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಬಂದ್ಬಿಟ್ಟು 7,88,000 ಇತ್ತು. ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ವಿಚ್ ಇಸ್ 8,10,000 ಅಂತ ಕೊಟ್ಟಿದ್ದಾರೆ. ಆಮೇಲೆ ನೋಡ್ಬೋದು ಹಾಸ್ಟೆಲ್ ಫೀಸ್ ಎಕ್ಸ್ಟ್ರಾ ಅಂತ. ಸೊ ಹಾಸ್ಟೆಲ್ ಫೀಸು ಮೆಸ್ ಫೀಸು ಎಲ್ಲ ಎಕ್ಸ್ಟ್ರಾ ಆಗಿರುತ್ತೆ. ಆಮೇಲೆ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಸೊ ಡೀಟೇಲ್ ಆಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಸೇಮ್ ಆ್ಯಸ್ ನೀಟ್. ಸೊ ನೀಟ್ ಟೈಮಲ್ಲಿ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿರ್ತೀರಾ. ಸೊ ಇನ್ ಡೀಟೇಲ್ ಕೊಟ್ಟಿದ್ದಾರೆ. ನೀವು ಈಚ್ ಕ್ಯಾಟಗರಿನ ಬೇಕಾದರೆ ಒಂದ್ಸರಿ ನೋಡ್ಕೋಬೋದು ಏನು ಕೊಟ್ಟಿದ್ದಾರೆ ಅಂತ. ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಇಲ್ಲಿ ಬಾಂಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಟೆಂಪ್ಲೇಟ್ ಫಾರ್ ಆಲ್ ಇಂಡಿಯಾ ಆಲ್ ಅಪ್ಲಿಕೆಂಟ್ಸ್ ಟು ಸೆಂಟ್ ಜಾನ್ಸ್. ಸೊ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿಗೆ ನೀವು ಸೇರೋದಾದರೆ ಈ ಬಾಂಡನ್ನು ನೀವು ಕೊಡಬೇಕಾಗುತ್ತೆ. ಟು ಬಿ ಸಬ್ಮಿಟೆಡ್ ಆನ್ 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಅಟ್ ದ ಟೈಮ್ ಆಫ್ KEA ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ 100 ರೂಪೀಸ್ ಬಾಂಡ್ ಮೇಲೆ ನೀವು ಇದನ್ನ ಟೈಪ್ ಮಾಡಿಸ್ಬೇಕಾಗುತ್ತೆ. ಸೊ ಏನು ಅಂತಂದರೆ ನೋಡಿ ಇಲ್ಲಿ ವಿ ಅಂಡರ್ಸ್ಟ್ಯಾಂಡ್ ದಟ್ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹ್ಯಾಸ್ ಅ ಪಾಲಿಸಿ ದಟ್ ರಿಕ್ವೈರ್ಸ್ ಇಟ್ಸ್ MBBS graduates after completion of the course to serve in one of its designated hospital or health centers in medically underserved area of the country for a minimum period of 2 years. So students minimum 2 years ಬಾಂಡ್ ಇರುತ್ತೆ ಇಲ್ಲಿ. ಸೊ ಅವರು ಎಲ್ಲಿ ಹೇಳ್ತಾರೋ ನೀವು ಅಲ್ಲಿ ಹೋಗ್ಬಿಟ್ಟು 2 years ಸರ್ವ್ ಮಾಡಬೇಕಾಗುತ್ತೆ. ಅಂದರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ಅಟ್ಯಾಚ್ ಆಗಿರುವಂಥ ಯಾವುದೇ ಕಾಲೇಜಲ್ಲಿ ಹೋಗ್ಬಿಟ್ಟು ನೀವು ಮೆಡಿಕಲ್ ಕಾಲೇಜಲ್ಲಿ ನೀವು 2 years ವರ್ಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಪೆನಾಲ್ಟಿ ಪೇ ಮಾಡಬೇಕು. ಎಷ್ಟು ಅಂತಂದರೆ 25 lakh rupees. ವಿ ಅಂಡರ್ಸ್ಟ್ಯಾಂಡ್ ದಟ್ ದ ಪೆನಾಲ್ಟಿ ಫಾರ್ ಫೇಲ್ಯೂರ್ ಟು ಕಂಪ್ಲೀಟ್ 2 years ಸೋಷಿಯಲ್ ಆಬ್ಲಿಗೇಷನ್ ಸರ್ವಿಸಸ್ 25 lakhs. ಸೊ ಈ ಒಂದು ಬಾಂಡನ್ನು ನೀವು ಕೊಡಬೇಕು ಅಟ್ ದ ಟೈಮ್ ಆಫ್ ಅಡ್ಮಿಷನ್. ಸೊ 100 ರೂಪೀಸ್ ಬಾಂಡ್ ಸ್ಟ್ಯಾಂಪ್ ಪೇಪರ್ ಮೇಲೆ ನೀವು ಕೊಡಬೇಕಾಗುತ್ತೆ. ಆಮೇಲೆ ಟೆಂಪ್ಲೇಟ್ 3 ಫಾರ್ ರಿಸರ್ವ್ಡ್ ಕ್ಯಾಟಗರಿ 4 ಅಪ್ಲಿಕೆಂಟ್ಸ್. ಸೊ ಎಲ್ಲ ಕ್ಯಾಟಗರಿಗೂ ಯಾವ ಥರ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಸಹ ಕೊಟ್ಟಿದ್ದಾರೆ. ಸೊ ನೀವು ಯಾವ ಕ್ಯಾಟಗರಿಗೆ ಸೇರಿದ್ದೀರೋ ಆ ಕ್ಯಾಟಗರಿ ಸರ್ಟಿಫಿಕೇಟ್ನ ಇಲ್ಲಿ ಹೆಂಗಿದೆಯೋ ಆ ಫಾರ್ಮ್ಯಾಟಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ನೋಡಿ ಇಲ್ಲಿ ಫೀಸು ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಫೀಸ್ ಸ್ಟ್ರಕ್ಚರ್. ಆಮೇಲೆ ಇನ್ನೊಂದು ಇಲ್ಲಿ ನೋಡಿ ಪೇಮೆಂಟ್ ಆಫ್ ಫೀಸ್ ಫ್ರಮ್ ದ ಸೆಕೆಂಡ್ ಇಯರ್ ಆನ್ವರ್ಡ್ಸ್.
as per current norms, annual fee for the batch starting from 2024 to be paid to the college from the second year onwards, 7,55,200. ಸೊ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಬಂದ್ಬಿಟ್ಟು ನೀವು KEAಗೆ ಪೇ ಮಾಡ್ತೀರಾ. ಎಷ್ಟು ಅಂದರೆ 8 ಲ್ಯಾಕ್ ಅಲ್ಲಿ ಕೊಟ್ಟಿದ್ದಾರಲ್ವಾ, ಅದನ್ನು ಬಂದು KEAಗೆ ನೀವು ಪೇ ಮಾಡ್ತೀರಾ. ಸೊ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ನೀವು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ಫೀಸ್ ಕಟ್ಟಬೇಕು. ಎಷ್ಟು ಅಂತಂದರೆ 7,55,200 ರೂಪೀಸ್ ಕಟ್ಟಬೇಕು. ದಟ್ಟು ಇನ್ 2 ಇನ್ಸ್ಟಾಲ್ಮೆಂಟಲ್ಲಿ ನೀವು ಪೇ ಮಾಡ್ಬೋದು, ಜನವರಿ ಮತ್ತು ಜುಲೈಯಲ್ಲಿ. ಸೊ ಹೇಗೆ ಪೇ ಮಾಡೋದು ಅಂತ ಕೊಟ್ಟಿದ್ದಾರೆ ನೋಡಿ, ಥ್ರೂ ಬ್ಯಾಂಕ್ ಕಾರ್ಡ್ ಇಲ್ಲ ಯಾವ ಮೆಥಡಲ್ಲಿ ಮಾಡ್ಬೋದು ಅನ್ನೋದು ಸಹ ಕೊಟ್ಟಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಫಾರ್ ಆನ್ಲೈನ್ ಟ್ರಾನ್ಸ್ಫರ್ ಸಹ ಕೊಟ್ಟಿದ್ದಾರೆ. ಮತ್ತು ಸ್ಕಾಲರ್ಶಿಪ್, ಸೊ ಡಾಕ್ಟರ್ RK ರೆಡ್ಡಿ ಸ್ಕಾಲರ್ಶಿಪ್ ಕೊಡ್ತಾರೆ. ಯಾರಿಗೆ ಅಂತಂದರೆ ಸ್ಟೂಡೆಂಟ್ಸ್ who have scored highest NEET rank within 2500 rank. ಸೊ ವಿತಿನ್ 2500 ರ್ಯಾಂಕ್ ನಿಮಗೆ ಸಿಕ್ಕಿದ್ರೆ ನಿಮಗೆ ಸ್ಕಾಲರ್ಶಿಪ್ಸ್ ಕೊಡ್ತಾರೆ. ದೇರ್ ಆರ್ 5 ಫುಲ್ ಸ್ಕಾಲರ್ಶಿಪ್ ಅವಾರ್ಡೆಡ್ ಆನ್ ಮೆರಿಟ್ ಕಮ್ ಮೀನ್ಸ್ ಬೇಸಿಸ್. ಇನ್ನು 5 ಬೇರೆ ಸ್ಕಾಲರ್ಶಿಪ್ ಸಹ ಇದೆ ನೋಡಿ. ಚೈಲ್ಡ್ ಆಫ್ ಎ ನಾನ್ ಟೀಚಿಂಗ್ ಸ್ಟಾಫ್ ಆಫ್ ಸೆಂಟ್ ಜಾನ್ಸ್, ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಟ್ರೈಬಲ್ಸ್, ಸೊ ಇವ್ರಿಗೆಲ್ಲನೂ ಸ್ಕಾಲರ್ಶಿಪ್ ಇದೆ. ಆಮೇಲೆ ಸ್ಕಾಲರ್ಶಿಪ್ ಕಂಡೀಷನ್ ಸಹ ಕೊಟ್ಟಿದ್ದಾರೆ ಹೇಗೆ ಅಂತ ನೋಡಿ ಇಲ್ಲಿ. ಇನ್ ಕೇಸ್ ಆಫ್ ಸ್ಟೂಡೆಂಟ್ಸ್ ಹೂ ಅವೇಲ್ ಸ್ಕಾಲರ್ಶಿಪ್, ಸ್ಟಾಫ್ ಚೈಲ್ಡ್ ಫೀ ಕನ್ಸೆಷನ್, ಇಫ್ ದ ಸ್ಟೂಡೆಂಟ್ ಫೇಲ್ಸ್ ಟು fulfill 2 year social obligation service as agreed at the time of admission, he will have to refund the scholarship. ಸೊ ಸ್ಟೂಡೆಂಟ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 2 years ಬಾಂಡ್ ಇರುತ್ತೆ ನಿಮಗೆ. ಸೊ ನೀವೇನಾದರೂ ಆ ಸರ್ವಿಸ್ ಮಾಡಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ನಿಮಗೇನಾದರೂ ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಆ ಸ್ಕಾಲರ್ಶಿಪ್ ಮನಿನ ಸಹ ನೀವು ರಿಟರ್ನ್ ಮಾಡಬೇಕು. ಪ್ಲಸ್ ನೀವು 25 ಲ್ಯಾಕ್ ರೂಪೀಸ್ ಸಹ ನೀವು ಪೇ ಮಾಡಬೇಕು ಪೆನಾಲ್ಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಸೆಷನ್ ರಿಸೀವ್ಡ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ವಿತ್ ಇಂಟ್ರೆಸ್ಟ್ ಅಲಾಂಗ್ ವಿತ್ ದ ಪೆನಾಲ್ಟಿ ಆಫ್ 25 ಲ್ಯಾಕ್ ರೂಪೀಸ್. ಸೊ ಕನ್ಸೆಷನ್ ಪ್ಲಸ್ ಇಂಟ್ರೆಸ್ಟು ಪೇ ಮಾಡಬೇಕು, ಪ್ಲಸ್ ಅಲಾಂಗ್ ವಿತ್ ದ್ಯಾಟ್ 25 ಲ್ಯಾಕ್ ರೂಪೀಸ್ ಸಹ ನೀವು ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಡೀಟೇಲ್ಸ್ ಆಫ್ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್. ಸೊ ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದಿ ವೆರಿ ಬೆಸ್ಟ್.